ಶಿವಕುಮಾರ್ ಜೈನ್ ಅವರ ಸಂಪಾದಕತ್ವದಲ್ಲಿ ಈಶಾನ್ಯ ಮಿತ್ರ ಕನ್ನಡ ದಿನಪತ್ರಿಕೆಯನ್ನು ಹೊರತರಲಾಗಿದ್ದು, ರಾಜ್ಯದ ಪ್ರಮುಖ ಮತ್ತು ಜಿಲ್ಲೆಯ ಸಮಗ್ರ ಸುದ್ದಿಗಾಗಿ ಪತ್ರಿಕೆಯನ್ನು ಓದಿರಿ. ನಮಸ್ಕಾರ ವೀಕ್ಷಕರೇ, ವಾರ್ತೆಗಳನ್ನು ಓದುತ್ತಿರುವುದು ನಾನು ಪ್ರೇಮ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ, ಶಿಕ್ಷಕರು ರಾಷ್ಟ್ರ ಮಟ್ಟದಲ್ಲಿ ಪ್ರಮುಖ ಪಾತ್ರ, NS ಬೋಸರಾಜ್. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಬ್ರಾಹ್ಮಣ ಸಮಾಜಕ್ಕೆ ಒಂದೇ ಕ್ರಮ ಸಂಖ್ಯೆ ನಿಗದಿಗೊಳಿಸಲಿ, ಜಗನ್ನಾಥ್ ಕುಲಕರ್ಣಿ. ಸೆಪ್ಟೆಂಬರ್ 8ರಂದು MM ಜೋಶಿ ನೇತ್ರ ಸಂಸ್ಥೆಯಿಂದ ಅಂಧನಡಿಗೆ ಜಾಗೃತಿ ಜಾಥಾ, ಸುಧಾ ಪಾಟೀಲ್. ಜಿಲ್ಲೆಯ 15 ಜನ ಶಿಕ್ಷಕರಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ. ನಗರದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜಯಂತಿ ಅಂಗವಾಗಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ. ELF ರೋಗದ ಪ್ರಸರಣ ಮೌಲ್ಯಮಾಪನ ಸಮೀಕ್ಷೆ ಕಡ್ಡಾಯ, ಸುರೇಶ್ ವರ್ಮಾ. ಮತ್ತು ಕೈ ತೊಳೆಯಲು ಹೋದ ಬಾಲಕ ಶವವಾಗಿ ಪತ್ತೆ. ವಾರ್ತೆಗಳ ವಿವರ. ಜಗತ್ತಿನಲ್ಲಿ ಶಿಕ್ಷಕರಿಗೆ ಅತ್ಯಂತ ಗೌರವದ ಸ್ಥಾನವಿದ್ದು, ಮಕ್ಕಳ ಭವಿಷ್ಯ ರೂಪಿಸುವ ಹಾಗೂ ಸದೃಢ ರಾಷ್ಟ್ರ ನಿರ್ಮಾಣ ಮಾಡುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ಜಗತ್ತಿನಲ್ಲಿ ಶಿಕ್ಷಕರಿಗೆ ಅತ್ಯಂತ ಗೌರವದ ಸ್ಥಾನವಿದ್ದು, ಮಕ್ಕಳ ಭವಿಷ್ಯ ರೂಪಿಸುವ ಹಾಗೂ ಸದೃಢ ರಾಷ್ಟ್ರ ನಿರ್ಮಾಣ ಮಾಡುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 138ನೇ ಜನ್ಮ ದಿನೋತ್ಸವದ ಅಂಗವಾಗಿ ರಾಯಚೂರು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಮಹಾನಾಯಕರಾದ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ನುಡಿದಂತೆ ನಡೆದುಕೊಂಡವರಾಗಿದ್ದಾರೆ. ಅವರ ಆಚಾರ ವಿಚಾರ ಮತ್ತು ಅವರ ಸಂದೇಶಗಳನ್ನು ಪಾಲಿಸುವ ಮೂಲಕ ಪ್ರತಿಯೊಬ್ಬರೂ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದರು. ಸಾಕಷ್ಟು ಕಷ್ಟಗಳ ಹಾಗೂ ಮೂಲಭೂತ ಸೌಲಭ್ಯಗಳ ಕೊರತೆಯ ನಡುವೆಯೂ ಶಿಕ್ಷಕರು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿಭಾಯಿಸುತ್ತಾರೆ. ಜೊತೆಗೆ ಶಿಕ್ಷಕರು ಒಂದು ಶಾಲೆ ಮಾತ್ರವಲ್ಲದೆ ಇಡೀ ರಾಷ್ಟ್ರದ ಭವಿಷ್ಯಕ್ಕೆ ಕಾರಣೀಭೂತರಾಗಿದ್ದಾರೆ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ 5,000 ಕೋಟಿ ರೂಪಾಯಿಗಳನ್ನು ಪ್ರತಿ ವರ್ಷ ನೀಡಲಾಗುತ್ತದೆ. ಇದರಲ್ಲಿ ಶಿಕ್ಷಣಕ್ಕಾಗಿಯೇ ಶೇಕಡಾ 25% ಅಂದರೆ 1,250 ಕೋಟಿ ಮೀಸಲಿರಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣ ಮತ್ತು ಆರೋಗ್ಯದ ಅಭಿವೃದ್ಧಿ ಹಾಗೂ ಶಿಕ್ಷಕರ ಕೊರತೆಗಳನ್ನು ನೀಗಿಸಲು, ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಬದ್ಧವಾಗಿದೆ ಎಂದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂದಿಗೂ ಕೆಲವು ಶಾಲೆಗಳಲ್ಲಿ ಕುಡಿಯುವ ನೀರು, ಮೂಲಭೂತ ಸೌಲಭ್ಯಗಳಾದ ಶೌಚಾಲಯಗಳ ಕೊರತೆ ಇರುವುದು ಕಂಡುಬಂದಿದ್ದು, ಇತ್ತೀಚೆಗೆ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಈ ವಿಷಯ ಕುರಿತು ಚರ್ಚೆಯಾಗಿದೆ. ಸಮಸ್ಯೆ ಬಗೆಹರಿಸಲು ಸಿಎಂ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಶಿಕ್ಷಕರ ನೇಮಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 1,200ಕ್ಕೂ ಅಧಿಕ ವೈದ್ಯರ ನೇಮಕ ಮಾಡಿಕೊಳ್ಳಲು ತೀರ್ಮಾನಿಸಲಾಗಿದೆ. ಶಿಕ್ಷಕರ ಪ್ರಯತ್ನದಿಂದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಶಿಕ್ಷಕರ ಗೌರವ ಹೆಚ್ಚಿಸಲು ಮತ್ತು ಕುಂದುಕೊರತೆಗಳನ್ನು ನೀಗಿಸಲು ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ ಎಂದು ತಿಳಿಸಿದರು.
ಮಾಡುವಂಥ ಒಂದು ಸಂಪ್ರದಾಯ ನಮ್ಮ ದೇಶದಲ್ಲಿ ಬೆಳೆದಿದೆ. ಹಾಗಾಗಿ ಸೆಪ್ಟೆಂಬರ್ 5ನೇ ತಾರೀಕು ರಾಷ್ಟ್ರಾದ್ಯಂತ ಶಿಕ್ಷಕರ ಆಚರಣೆ ಮಾಡಬೇಕಂತ ಸಂದರ್ಭದಲ್ಲಿ ಆ ಮಹಾನ್ ನಾಯಕರು ನುಡಿದಂತೆ ನಡೆದಿರ್ತಕ್ಕಂಥದ್ದು. ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿಯಾಗಿ ಅವರ ಆಚಾರ ವಿಚಾರಗಳು ಅವರು ನೀಡಿರ್ತಕ್ಕಂಥ ಮಾರ್ಗದರ್ಶನಕ್ಕೆ ಅವರಿಗೆ ನಾವು ನಮನಗಳು ಸಲ್ಲಿಸಬೇಕಾದ್ರೆ ಅವರ ಕಾರ್ಯಕ್ರಮಗಳು ನಾವು ಸತತವಾಗಿ ಅಳವಡಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಸೊ ಈ ಸಂದರ್ಭದಲ್ಲಿ ಶಿಕ್ಷಕರ ಪಾತ್ರದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ದೇಶದಲ್ಲಿ ಅತ್ಯಂತ ಗೌರವ ಸ್ಥಾನ ಸಮಾಜದಲ್ಲಿ ಯಾರಿಗಾದ್ರೂ ಇದ್ರೆ ಅದು ಗುರುಗಳು. ಹಾಗಾಗಿ ಗುರುಗಳ ಜವಾಬ್ದಾರಿ ಅತಿ ದೊಡ್ಡ ಜವಾಬ್ದಾರಿ ಆಗಿರ್ತಕ್ಕಂಥದ್ದು. ಇದು ಮಕ್ಕಳ ಭವಿಷ್ಯನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ವ. ಹಾಗಾಗಿ ಗುರುಗಳಿಗೆ ಎಲ್ಲ ವರ್ಗದ ಜನ, ದೇಶದಲ್ಲಿರ್ತಕ್ಕಂಥ ಯಾವುದೇ ಧರ್ಮ ಜಾತಿ ರಹಿತವಾಗಿ ಇವತ್ತು ಗುರುಗಳಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು, ಗುರುಗಳ ಬಗ್ಗೆ ಅತ್ಯಂತ ಉತ್ತಮವಾದ ಭಾವನೆ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಅಂಥ ಶಿಕ್ಷಕರಾಗಿರ್ತಕ್ಕಂಥ ತಮ್ಮ ಅನೇಕ ಕಷ್ಟಗಳು ನಮ್ಮ ದೇಶದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭ ಇರ್ಬೋದು, ಮತ್ತು ಅನೇಕ ತೊಂದರೆಗಳಿಗೆ ಮೂಲಭೂತ ಸೌಲಭ್ಯಗಳಿರುವಂಥ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ತಂದೆ ತಾಯಿಗಳ ಮನವೊಲಿಸಿ ಮಕ್ಕಳನ್ನ ಶಾಲೆಗೆ ತರ್ತಕ್ಕಂಥದ್ದು, ಮತ್ತು ಮಕ್ಕಳ ಅಭಿರುಚಿಯಲ್ಲಿ ಕಾರಣ ಅವರಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅವ್ರಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಇವತ್ತು ಶಿಕ್ಷಕರ ಮಾಡುವಂಥ ಪ್ರಯತ್ನ ಮುಂದೆ ಬರೋದು ಅವರ ಭವಿಷ್ಯ ಮತ್ತು ರಾಜ್ಯ ರಾಷ್ಟ್ರದ ಭವಿಷ್ಯಕ್ಕೆ ನಾವೆಲ್ಲ ಕಾರಣಭೂತರಾಗಿರ್ತೀವಿ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಸಹಿತ ನಮ್ಮ ರಾಜ್ಯದಲ್ಲಿ ಅದರಲ್ಲಿ ಇನ್ನೊಂದು ಈ ಕರ್ನಾಟಕ ಪ್ರದೇಶ ತಮ್ಮೆಲ್ಲ ಗೊತ್ತಿದೆ. ಇವತ್ತಿಗೂ ನಾವು ಬೀದರ್ನಲ್ಲಿ ಪ್ರಾರಂಭ ಮಾಡಿ ಕೊನೆಯ ಸ್ಥಾನದಲ್ಲಿ ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ. ಇವತ್ತು ಸರ್ಕಾರ ಒಂದು ತಿಂಗಳ ಹಿಂದೆ ಅದರ ರಿಸಲ್ಟ್ಸ್ ಬಂದ ಕೂಡ ಮಾಹಿತಿ ಮತ್ತು ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಆ ಶಿಕ್ಷಣ ಇಲಾಖೆ ಸಚಿವರಿಗೆ ಮತ್ತು ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳಿಗೆ ಸಹಿತ ಮಾತನಾಡಿದರು. ಯಾಕೆ ಇದರಲ್ಲಿ ಬದಲಾವಣೆ ಮಾಡಲಿಕ್ಕೆ ಆಗ್ತಾ ಇದೆ? ಅನೇಕ ರೀತಿಯಾದಂಥ ಯೋಜನೆಗಳು ನಾವು ಕಲ್ಯಾಣ ಕರ್ನಾಟಕದಲ್ಲಿ ತರ್ತಾ ಇದ್ದೀವಿ. ನಾವೇನೀಗ 5,000 ಕೋಟಿ ಕೊಡ್ತಾ ಇದ್ದೀವಿ. ಹೋದ ಸಲ ಕೊಟ್ಟು ಈ ಸಲನೂ ಸರ್ಕಾರ ಈ KKIDP ಮುಖಾಂತರ ಈ ಭಾಗ ಕೊಡ್ತಾ ಇದೆ. ಅದರಲ್ಲಿ 25% ಖಂಡಿತವಾಗಿ ಶಾಸಕರ ಸಹಿತ ಅದರಲ್ಲಿ ಜನರಲ್ ಸಹಿತ ಕೈ ಆಗದಂತೆ ಏನು ಇಲಾಖೆಯ ಮುಖ್ಯಸ್ಥರು PEO ಮತ್ತು DDP ಏನು ಸರ್ಟಿಫೈ ಮಾಡಿದ್ದಾರೆ ಅದೇ ಮೂಲಭೂತ ಸೌಲಭ್ಯಗಳಿಗೆ ಇವತ್ತು 25 ಅಂದರೆ 1,550 ಕೋಟಿ 360 ದಿವಸದಲ್ಲಿ ನಾವು ಇಲ್ಲಿ ಖರ್ಚು ಮಾಡತಕ್ಕಂಥ ಒಂದು ಯೋಜನೆ ಹೋದ ವರ್ಷ ಮಾಡಿ ಈ ವರ್ಷ ಮಾಡಿ ಹಿಂದೂ ಮಾಡಿ. ಇದೇ ವೇಳೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಶಿಕ್ಷಕರು ಕಣ್ಣಿಗೆ ಕಾಣುವ ದೇವರಾಗಿದ್ದು ಶಿಕ್ಷಕರ ಪರಿಸ್ಥಿತಿ ಬಹಳ ಕಷ್ಟಕರವಾಗಿದೆ. ದಿನನಿತ್ಯ ಶಿಕ್ಷಕರು ಮನೋಭಾರದಲ್ಲಿ ಕೆಲಸ ಮಾಡುವಂತಾಗಿದೆ. ಶಿಕ್ಷಕರಿಗೆ ಶಿಕ್ಷಣ ನೀಡುವ ಕೆಲಸ ಮಾತ್ರ ಕೊಡಬೇಕು. ಆದರೆ ಇತ್ತೀಚೆಗೆ ಶಿಕ್ಷಕರಿಗೆ ಆಹಾರ ನೀಡುವ ಕೆಲಸವನ್ನು ಹೆಚ್ಚುವರಿಯಾಗಿ ನೀಡಲಾಗಿದ್ದು ಅದನ್ನು ತೆಗೆದುಹಾಕಬೇಕಿದೆ. ಶಿಕ್ಷಕರ ವಿರುದ್ಧ ವಿನಾಕಾರಣ ಸಾಕಷ್ಟು ದೂರುಗಳು ಕೇಳಿಬರುತ್ತಿದ್ದು RTI ಮೂಲಕ ಶಿಕ್ಷಕರ ಕುರಿತು ಮಾಹಿತಿ ಪಡೆಯುವ ವ್ಯವಸ್ಥೆಯನ್ನು ರದ್ದುಪಡಿಸಬೇಕೆಂದರು. ಜಿಲ್ಲೆಯಲ್ಲಿ ಗುರುಭವನ ನಿರ್ಮಾಣಕ್ಕಾಗಿ ಈಗಾಗಲೇ ಅನುದಾನ ಮೀಸಲಿರಿಸಲಾಗಿದ್ದು ಜಾಗದ ಸಮಸ್ಯೆ ಇದ್ದು ಅದನ್ನು ಶೀಘ್ರವೇ ಬಗೆಹರಿಸಬೇಕು. ಸಮೃದ್ಧ ರಾಷ್ಟ್ರ ನಿರ್ಮಾಣ ಶಿಕ್ಷಕರಿಂದ ಮಾತ್ರ ಸಾಧ್ಯ ಎಂದು ಹೇಳಿದರು. ಇದೇ ವೇಳೆ ಕಿರಿಯ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಶಿಕ್ಷಕರಿಗೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ನಂತರ ತಾಲೂಕು ಮಟ್ಟದ ಅತ್ಯುತ್ತಮ ಪ್ರಶಸ್ತಿಯನ್ನು ಸಹ ಪ್ರದಾನ ಮಾಡಲಾಯಿತು. ಶಿಕ್ಷಕರ ಕೊಡುಗೆ ನನ್ನ ಜೀವನದಲ್ಲಿ ಇದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಶಿಕ್ಷಕರ ಪರಿಸ್ಥಿತಿ ಯಾವ ರೀತಿ ಆಗಿದೆ ನಮ್ಗೆ ಗೊತ್ತು. ನಾವು ಓದಂತ ಸಮಯದಲ್ಲಿ ಶಿಕ್ಷಕರಿದ್ದಂತ ಬೆಲೆ ಮೌಲ್ಯಗಳು ಇವತ್ತಿಲ್ಲ. ಇವತ್ತು ಪ್ರತಿಯೊಬ್ಬರು ಒಂದು ಟೆನ್ಷನ್ ಅಲ್ಲೇ ನೀವು ಶಾಲೆಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಈ ಅಡುಗೆ ಕೆಲಸ ನಿಮಗೆ ಹಚ್ಚಿ ಅದು ನೀವು ಅಡಿಗೆ ಮಾಡೋದೇ ಕೆಲಸ ಉತ್ತಮ ಅನ್ನುವ ಪರಿಸ್ಥಿತಿಗೆ ವ್ಯವಸ್ಥೆಗಳು ತಂದು ಒದಗಿದೆ. ನಮಗೂ ಗಮನಕ್ಕೆ ಬರ್ತಾವ. ಆದ್ರೂ ನನ್ನ
ರೀತಿ ಆಕ್ಷನ್ ತಗೊಳ್ಳುವಂತ ಕೆಲಸ ನಾನು ಎಲ್ಲೂ ಮಾಡಕ್ ಹೋಗಿಲ್ಲ. ಇದು ಬಹಳ ದುರದೃಷ್ಟ ಅಂತ ಹೇಳಿ ನಾನು ಯಾವತ್ತೂ ಭಾವಿಸ್ತೀನಿ. ಯಾರಾದ್ರೂ ಒಬ್ಬ ಟೀಚರ್ಸ್ ವಿರುದ್ಧ ಕಂಪ್ಲೇಂಟ್ ಕೊಡಕ್ಕೆ ನನಗೆ ಬಂದ್ರೆ ನಾನು ನೇರವಾಗಿ ಹೇಳ್ತೇನೆ, ನೋಡಪ್ಪ ಅವ್ರ ಬಗ್ಗೆ ನಾನು DDP ಹೇಳ್ತೀನಿ, ನಾನೊಂದು ರಿಪೋರ್ಟ್ ತಂದ್ಮೇಲೆ ಅದು ಸರಿಯಾಗಿ ನೀವು ಕೊಟ್ಟಂತದ್ದು ಸರಿಯಾಗಿದ್ದು ಮಾತ್ರ ನಾನು ಕ್ರಮ ಕೈಗೊಳ್ಳಕ್ಕೆ ಹೇಳ್ತೀನಿ, ಇಲ್ಲ ಕೈಗೊಳ್ಳಂಗಿಲ್ಲ ಅಂತ ಹೇಳಿ ನಾನು ನೇರವಾಗಿ ಅವ್ರು ಎಷ್ಟೇ ನನಗೆ ಆತ್ಮೀಯ ಇಲ್ಲ ಅವ್ರು ಹೇಳ್ತೀನಿ. ಇದು ಬಹಳ ದುರದೃಷ್ಟ. ಇವತ್ತು ಬೆಳಗ್ಗೆ ಅಂದ್ರೆ ಅನೇಕ ದೂರು ಕಂಪ್ಲೇಂಟ್ಗಳು ನಿಮ್ಮ ವಿರುದ್ಧ ಊರಿನಲ್ಲಿ ಷಡ್ಯಂತ್ರಗಳು ಎಲ್ಲವೂ ನಡೀತಾ ಇರ್ತವೆ. ನಾವು ಕಣ್ಣಾರೆ ಕಂಡಿದ್ದೀವಿ, ನೋಡಿದ್ದೀವಿ, ಕೇಳಿದ್ದೀವಿ. ಇದು ಈ ರೀತಿ ಆಗಬಾರ್ದು. ನಾನು ಸರ್ಕಾರಕ್ಕೂ ಅನೇಕ ಸಾರಿ ಒತ್ತಾಯ ಮಾಡಿದ್ದೀನಿ. ಎಲ್ಲ ಎಕ್ಸ್ಟ್ರಾ ಎಜುಕೇಶನಲ್ ಆಕ್ಟಿವಿಟೀಸ್ ಏನು ಟೀಚರ್ಸ್ ಕೊಡ್ತಾರೆ, ಶಿಕ್ಷಕರು ಶಿಕ್ಷಣ ಕಲಿಸೋದು ಬಿಟ್ಟರೆ ಬೇರೆ ಯಾವ ಕೆಲಸ ಒಪ್ಪಿಸಬಾರದು. ಅವರಿಗೆ ಬಹು ಮಹತ್ತರವಾದ ಜವಾಬ್ದಾರಿ. ಈ ದೇಶ ಕಟ್ಟಲಿಕ್ಕೆ ಯಾರಿಂದಾದ್ರೂ ಸಾಧ್ಯ ಇದ್ರೆ ಅದು ರಾಜಕಾರಣಿಗಳಿಂದಲ್ಲ, ಅಧಿಕಾರಿಗಳಿಂದಲ್ಲ. ಇದು ಈ ದೇಶ ಯಾರಾದ್ರೂ ಸಮೃದ್ಧವಾಗಿ ಒಂದು ಇದರಿಂದ ಕಟ್ಟಲಿಕ್ಕೆ ಸಾಧ್ಯ ಇದ್ರೆ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ ಅಂತ ಹೇಳಿ. ಯಾಕಂದ್ರೆ ನೀವು ನಮ್ಮಂತವ್ರನ್ನು ಬೆಳೆಸಿದ್ರೆ ಮಾತ್ರ ಒಬ್ಬ ಒಳ್ಳೆಯ ನಾಗರಿಕನಾಗಲಿಕ್ಕೆ ಸಾಧ್ಯ. ನೀವು ನಮ್ಮ ಒಳ್ಳೆಯ ದಾರಿಯಲ್ಲಿ ಹಾಕೊಡ್ಲಿಲ್ಲ ಅಂತಂದ್ರೆ ನಾವು ಬೆಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಗೆ ಯಾವ ರೀತಿ ಒತ್ತಡ ಇರಬಾರ್ದು, ಯಾವ ನಿಮ್ಮ ಕಾರ್ಯನಿರ್ವಹಣೆಯಲ್ಲಿ ಯಾವುದೇ ರೀತಿಯ ಅಡಚಣೆ ಮತ್ತು ಕಂಪ್ಲೇಂಟ್ ನೇಚರು ಯಾವ ಇರಬಾರ್ದು. ಮತ್ತು ನಿಮ್ಮ ವಿರುದ್ಧ ಈ RTI ಕಂಪ್ಲೇಂಟ್ ಕೊಡೋದನ್ನು ನಿಲ್ಲಿಸ್ಬೇಕು ಸರ್ಕಾರ. ಶಿಕ್ಷಕರ ವಿರುದ್ಧ RTI ಇಂದ ಏನು ಮಾಹಿತಿ ತಗೊಳ್ತಾರ ಯಾವ ಇರಲೇಬಾರದು ಅಂತೇಳಿ ನಾನು ವೇದಿಕೆ ಮೂಲಕ ಸರ್ಕಾರಕ್ಕೆ ನಮ್ಮ ಮಾನ್ಯ ಮಂತ್ರಿಗಳ ಮೂಲಕ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಮತ್ತು ನಾನು ಸಚಿವರಿಗೆ ಕಂಪ್ಲೇಂಟ್ ತರಲಿಕ್ಕೆ ಬಯಸ್ತೇನೆ. ಗುರುಭವನ ಈಗಾಗಲೇ ಕಳೆದ ಸಾರಿ ನಾವು ನೀವು ಒಂದು 50 ಲಕ್ಷ ಕೊಟ್ಟಿದ್ದೇವೆ, ಅವರು ಖರ್ಚು ಮಾಡದೆ ಹಾಗೆ ಉಳಿದಿದೆ. ದಯಮಾಡಿ ನಾನು ಇವತ್ತು DC ಅವರು ಇಲ್ಲ CM ಯಾರಾದ್ರೂ ಬರ್ತಾರೆ ಅನ್ಕೊಂಡಿದ್ದೆ, ಬಂದಿಲ್ಲ. ಬಹಳ ದಿನದ ಬೇಡಿಕೆ ಇದೆ ಅವ್ರಿಗೆ. ನಾವು ಗುರುಭವನ ಕಟ್ಸಿಕೊಟ್ರೆ ಬೇರೆ ತಾಲೂಕುಗಳಿಂದ ಯಾರಾದ್ರೂ ಟೀಚರ್ಸ್ ಯಾರಾದ್ರೂ ಬಂದ್ರೆ ಅವರು ಒಳ್ಳೆ ರೀತಿಯಲ್ಲಿ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಮಾಡಗಿರಿ, RAPMC ಅಧ್ಯಕ್ಷ ಜಯವಂತರಾವ್ ಪತಂಗೆ, ಪಾಲಿಕೆ ಸದಸ್ಯ ಜಯಣ್ಣ, ವಾಲ್ಮೀಕಿ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಚನ್ನಬಸವ, G. ಶಿವಮೂರ್ತಿ, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ KD ಬಡಿಗೇರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಈರಣ್ಣ ಕೋಸಗಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ, ಉಪನ್ಯಾಸಕ ರಮೇಶ್ ಬಾಬು ಯಾಳಗಿ ಸೇರಿದಂತೆ ಅನೇಕರಿದ್ದರು. ಹಿಂದುಳಿದ ವರ್ಗಗಳ ಜಾತಿ ಸಮೀಕ್ಷೆ ನಡೆಸಲು ಉದ್ದೇಶಿಸಿರುವ ಸರ್ಕಾರ ಬ್ರಾಹ್ಮಣದ ಅನೇಕ ಉಪಜಾತಿಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಗೊಂದಲಕ್ಕೆ ಕಾರಣವಾಗಿದ್ದು, ಕ್ರಮ ಸಂಖ್ಯೆ 210 ಬ್ರಾಹ್ಮಣ ಅಡಿ ನೋಂದಣಿ ಮಾಡಿಕೊಳ್ಳಲು ಅವಕಾಶ ನೀಡಬೇಕೆಂದು ಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ ಮನವಿ ಮಾಡಿದರು. ಹಿಂದುಳಿದ ವರ್ಗಗಳ ಜಾತಿ ಸಮೀಕ್ಷೆ ನಡೆಸಲು ಉದ್ದೇಶಿಸಿರುವ ಸರ್ಕಾರ ಬ್ರಾಹ್ಮಣದ ಅನೇಕ ಉಪಜಾತಿಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಗೊಂದಲಕ್ಕೆ ಕಾರಣವಾಗಿದ್ದು, ಕ್ರಮ ಸಂಖ್ಯೆ 210 ಬ್ರಾಹ್ಮಣ ಅಡಿ ನೋಂದಣಿ ಮಾಡಿಕೊಳ್ಳಲು ಅವಕಾಶ ನೀಡಬೇಕೆಂದು ಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರ ಗುರುತಿಸಿರುವ ಬ್ರಾಹ್ಮಣ ಸಮಾಜದಲ್ಲಿ ಅನೇಕ ವಿಂಗಡಣೆ ಮಾಡಿದ್ದು ಅವೈಜ್ಞಾನಿಕವಾಗಿದೆ. ಬ್ರಾಹ್ಮಣ, ಕ್ರಿಶ್ಚಿಯನ್ ಸೇರಿ ಅನೇಕ ಗೊಂದಲ ಉಪಪಂಗಡಗಳನ್ನು ಸೇರಿಸಿರುವ ಸಮಾಜವನ್ನು ವಿಭಜನೆಗೆ ಕಾರಣವಾಗಿದೆ. ಹಿಂದಿನ ಅನೇಕ ಗಣತಿಯಲ್ಲಿ ಬ್ರಾಹ್ಮಣ ಸಮಾಜ ಏಕ ಕ್ರಮ ಸಂಖ್ಯೆ ನೀಡಲಾಗಿತ್ತು. ಪ್ರಥಮ ಬಾರಿಗೆ ನಡೆಯುತ್ತಿರುವ ಜಾತಿ ಸಮೀಕ್ಷೆಯಲ್ಲಿ ಗೊಂದಲ ಉಂಟಾಗದಂತೆ ಆಯೋಗ ಎಚ್ಚರ ವಹಿಸಲು ಉಳಿದೆಲ್ಲ ಕ್ರಮ ಸಂಖ್ಯೆಯನ್ನು ತೆಗೆದು ಕ್ರಮ ಸಂಖ್ಯೆ 210 ಮಾತ್ರ ಅಳವಡಿಸಿ ಗಣತಿ ನಡೆಸಬೇಕು. ತರಾತುರಿಯಲ್ಲಿ ಗಣತಿ ನಡೆಸದೆ 6 ತಿಂಗಳ ಕಾಲಾವಕಾಶ ತೆಗೆದುಕೊಂಡು ಪರಿಪೂರ್ಣ ಗಣತಿ ನಡೆಸಬೇಕಿದೆ. ಕಳೆದ ಬಾರಿ ಕಾಂತರಾಜ್ ಆಯೋಗ ನಡೆಸಿದ ಗಣತಿಯಲ್ಲಿ ಆಗಿರುವ ತಪ್ಪುಗಳೇ ಮರುಕಳಿಸುವಂತಾಗಿದೆ. ರಾಜ್ಯದಲ್ಲಿ 45 ಲಕ್ಷ ಬ್ರಾಹ್ಮಣ ಸಮುದಾಯ ಜನರು ಇದ್ದು, ಆಯೋಗ ವರದಿಯಲ್ಲಿ 19 ಲಕ್ಷಕ್ಕೆ ಮಾತ್ರ ಜನಸಂಖ್ಯೆ ಉಲ್ಲೇಖವಾಗಿತ್ತು. ಆರ್ಥಿಕವಾಗಿ ಹಿಂದುಳಿದ ಅನೇಕ ಬ್ರಾಹ್ಮಣ ಕುಟುಂಬಗಳು ಇದ್ದು, ತಪ್ಪು ಮಾಹಿತಿ ಸಂಗ್ರಹಿಸಿ ಸಮುದಾಯಕ್ಕೆ ಆಗುವ ಅನ್ಯಾಯ ತಡೆಯಲು ಮರು ಪ್ರಕಟಣೆ ನೀಡಿ ಏಕೀಕೃತ ಬ್ರಾಹ್ಮಣ ಕ್ರಮ ಸಂಖ್ಯೆ 210 ಮಾತ್ರ ಉಳಿಸಲು ಆದೇಶ ಹೊರಡಿಸಬೇಕೆಂದರು. ಬ್ರಾಹ್ಮಣ ಸಮಾಜದಲ್ಲಿ ಎಷ್ಟೇ ಉಪಜಾತಿಗಳು ಇದ್ದರೂ ಹಿಂದೂ ಬ್ರಾಹ್ಮಣ ಎಂದು ಗಣತಿಯಲ್ಲಿ ನಮೂದಿಸಲಾಗುತ್ತದೆ. ಆದರೆ ಆಯೋಗ ಮಾತ್ರ ಉಪಪಂಗಡಗಳಿಗೆ ಪ್ರತ್ಯೇಕ ಕ್ರಮ ಸಂಖ್ಯೆ ನೀಡಿರುವುದು ಗೊಂದಲಕ್ಕೆ ಕಾರಣವಾಗಿದ್ದು, ಒಂದೇ ಕ್ರಮ ಸಂಖ್ಯೆಯಲ್ಲಿ ಸಮುದಾಯ ಜನರು ಗಣತಿಯಲ್ಲಿ ದಾಖಲಿಸಬೇಕೆಂದರು. ಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಈ ಒಂದು ಸಂಘಟನೆಯ ನೇತೃತ್ವದಲ್ಲಿ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲರಿಗೂ ತಿಳಿದಿರತಕ್ಕಂತೆ ಮತ್ತು ವಿಜಯವಾಣಿ ಕನ್ನಡ ದಿನಪತ್ರಿಕೆಯಲ್ಲಿ 19ರಂದು ಪ್ರಕಟಣೆ ಆದಂತೆ ಒಂದು ಜಾತಿ ಸಮೀಕ್ಷೆ ಕರ್ನಾಟಕ ರಾಜ್ಯಾದ್ಯಂತ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಪ್ರಕಟಣೆಯನ್ನು ಹೊರಡಿಸಿ ಹಾಗೂ ಆಕ್ಷೇಪಣೆಯನ್ನು ಸಹ ಸ್ವೀಕರಿಸಿದಿರುತ್ತದೆ.
ಈ ಜಾತಿ ಸಮೀಕ್ಷೆಗೆ ನಮ್ಮ ಎಲ್ಲರಿಗೂ ಸಹಮತ ಇರ್ತದೆ. ಆದರೆ ಈ ಜಾತಿ ಸಮೀಕ್ಷೆಯ ಒಂದು ಪ್ರಕಟಣೆಯನ್ನು ಮಾಡಿದಾರಲ್ಲ, ಅಧಿಸೂಚನೆ ಮಾಡಿದಾರಲ್ಲ, ಅದರಲ್ಲಿ ಈ ಕ್ರಮ ಸಂಖ್ಯೆ 210 ಬ್ರಾಹ್ಮಣ ಎನ್ನುವ ಅನ್ನು ಮಾತ್ರ ಇಟ್ಟು ಇದರಲ್ಲಿ ಅನೇಕ ಉಪಜಾತಿಗಳನ್ನು ಅವರು ಸೇರಿಕೆ ಮಾಡಿದ್ದಾರೆ. ಅವ್ರು ಯಾವ ರೀತಿ ಉದ್ದೇಶದಿಂದ ಮಾಡಿದಾರೋ, ಅವ್ರು ಯಾವ ರೀತಿ ಸಂಗ್ರಹ ಮಾಡಿದಾರೋ ಅನ್ನೋದು ಯಾರಿಗೂ ಇಲ್ಲ. ಅಂದರೆ ವಿಶೇಷವಾಗಿ ಸ್ವತಂತ್ರ ಆದ ಮೇಲೆ ಯಾವುದೇ ಜಾತಿಯ ಸಮೀಕ್ಷೆಗಳು ಆಗಿಲ್ಲ. ಮೊನ್ನೆ ನಮ್ಮ ಬ್ಯಾಕ್ವರ್ಡ್ ಇದ್ದರೂ SC/ST ಒಂದು ಸಮೀಕ್ಷೆ ಬಿಟ್ಟರೆ ಇವತ್ತಿನ ತನಕ ಯಾವುದೇ ಮಾಡಿಲ್ಲ. ಯಾವೇ ಅಂಗಡಿ ಇವತ್ತಿನ ತನಕ ಅದೇ ಸಮೀಕ್ಷೆ ಮೇಲೆ ಕೊಡ್ತಕ್ಕಂಥ ಒಂದು ಮೀಸಲಾತಿ ಆಗಲಿ ಶೈಕ್ಷಣಿಕ ಮತ್ತು ಉದ್ಯೋಗಕ್ಕೆ ಅನ್ವಯಿಸಿಕೊಂಡು ಹೋಗ್ತಾ ಇದ್ದಾರೆ. ವಿಶೇಷವಾಗಿ ನಾವೇನು ವಿನಂತಿ ಮಾಡ್ತಾ ಇದ್ದೀವಿ ಅಂದರೆ ಕ್ರಮ ಸಂಖ್ಯೆ 210 ಬ್ರಾಹ್ಮಣ ಅನ್ನುವುದನ್ನು ಮಾತ್ರ ಇಟ್ಟು ಸಮೀಕ್ಷೆ ಮಾಡಿ. ಇನ್ನು ಉಳಿದಂಥ ಸುಮಾರು ಇದೆ ಕೋಡ್ಗಳನ್ನು ತಮಗೆ ಕೊಟ್ಟಿದ್ದೀವಿ ನಾವು. ಇದರಲ್ಲಿ ಹೊಯ್ಸಳ ಬ್ರಾಹ್ಮಣ, ಮಾಧವ ಬ್ರಾಹ್ಮಣ, ಸ್ಮಾರ್ಥ ಬ್ರಾಹ್ಮಣ, ವೈಷ್ಣವ ಬ್ರಾಹ್ಮಣ 2 ಸೇರಿಸ್ತಾರೆ. ಬ್ರಾಹ್ಮಣ ಕ್ರಿಶ್ಚಿಯನ್, ಈಗ ಕ್ರಿಶ್ಚಿಯನ್ನರ ಒಬ್ಬರು ಇರ್ತಾರೆ, ಬ್ರಾಹ್ಮಣರೇ ಇರ್ತಾರೆ. ಅದೇ ರೀತಿ ನಮ್ಮ ಒಂದೇ ಅಲ್ಲ, ಬೇರೆ ಲಿಂಗಾಯತ ಸಮಾಜದಲ್ಲೂ ಕ್ರಿಶ್ಚಿಯನ್ಸ್ ಸೇರ್ತಾರೆ, ಬೇರೆ ಬೇರೆ ಸಮಾಜ ಇತ್ತು. ಈಗ ಕುರುಬರ ಸಮಾಜದಲ್ಲೂ ಕ್ರಿಶ್ಚಿಯನ್ಸ್ ಅಂತ ಸೇರ್ತಾರೆ. ಎಲ್ಲರಿಗೂ ಕ್ರಿಶ್ಚಿಯನ್ ಈಗಲೇ ಆಲ್ರೆಡಿ ನೀವು ನೋಡ್ತಕ್ಕಂಥ ವಾಟ್ಸಪ್ನಲ್ಲಿ ಆಲ್ರೆಡಿ ಅದು ಚಾನಲಲ್ಲಿ ನಡೀತಾ ಇದೆ. ನಾವೇಂತ ಈಗ ಬ್ರಾಹ್ಮಣ ಅನ್ನೋದು ನಮ್ಮದು ಸರ್ವೆ ಮಾಡೋಕ್ಕಾಗಿದೆ. ನೀವು ನಮ್ಗೆ ಸರ್ವೆ ಪ್ರಕಾರ 210 ಕ್ರಮ ಸಂಖ್ಯೆ 1 ಇಟ್ಟು ಸಮೀಕ್ಷೆ ಮಾಡಲಿಕ್ಕೆ ನಮ್ಮದು ಒಂದು ವಿನಂತಿ ಅದ. ತಾವು ಇದ್ರ ಪ್ರಕಾರ ಅವರಿಗೆ ಮನವರಿಕೆ ಮಾಡಿಕೊಟ್ಟು, ವಿಶೇಷವಾಗಿ ಅನಾವಶ್ಯಕವಾಗಿ ಸುಟ್ಟಿದ್ದಾರೆ. ಮಿನಿಮಮ್ ಒಂದು 28 ಬ್ರಾಹ್ಮಣರನ್ನು ಮಾಡಿ ನಮ್ಮನ್ನೆಲ್ಲ ಡಿವೈಡ್ ಮಾಡಿದ್ದಾರೆ. ಅವ್ರು ಯಾವ ಉದ್ದೇಶಕ್ಕೆ ಮಾಡ್ಯಾರೋ, ಅವ್ರು ಎಲ್ಲಿ ಸಂಗ್ರಹ ಮಾಡಿದಾರೋ ನಮ್ಗೆ ಯಾವುದೇ ರೀತಿ ಅಂತ ಗೊತ್ತಿಲ್ಲ. ಇದು ಪ್ರಥಮವಾಗಿ ಈ ಒಂದು ಸಮೀಕ್ಷೆ ಮಾಡ್ತಾರಲ್ಲ, ಪ್ರಾಮಾಣಿಕವಾಗಿ ಮಾಡೋದ್ರಿಂದ ನಮಗೂ ಸಮಾಜದವರಿಗೆ ಆಗಲಿ, ಬೇರೆ ಸಮಾಜದವರಿಗೆ ಆಗಲಿ, ಅವ್ರಿಗೂ ಉದ್ಯೋಗಕ್ಕಾಗಲಿ, ಆರ್ಥಿಕವಾಗಿ ಒಂದು ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸೋದಕ್ಕೆ ನಮ್ಗೆ ಎಲ್ಲ ರೀತಿಯಿಂದ ಅನುಕೂಲ ಆಗ್ತದೆ. ಸಾರ್ವಜನಿಕ ಸಮಾಜದಲ್ಲಿಯೂ ಒಂದು ಒಳ್ಳೆಯ ಸಮೀಕ್ಷೆ ಆಗಿ ಸಮಾಧಾನಕರವಾಗಿ ಆಗ್ತದೆ. ಬಟ್ ಈ ರೀತಿ ಒಂದೊಂದೇ ಕ್ಯಾಸ್ಟ್ಗಳನ್ನ ಪ್ರತಿವಾಗಿ ಡಿವೈಡ್ ಮಾಡಿದ್ದಾರೆ, ಎಲ್ಲ ಡಿವೈಡ್ ಮಾಡಿದ್ದಾರೆ. ಒಂದು 28 ಬ್ರಾಹ್ಮಣರಲ್ಲಿ 28 ಡಿವೈಡ್ ಮಾಡಿದ್ದಾರೆ. ಇದ್ರಂಗೆ ಮಾಡೋಣ, ನೀವು ವಿಭಿನ್ನವಾಗಿ ಮಾಡೋಕ್ಕಾಗಲ್ಲ. ಬ್ರಾಹ್ಮಣ ಅಂದಮೇಲೆ ಒಂದೇ ನಮ್ಮದು 210 ಅಷ್ಟೇ ನಾವು ಈ ನಮ್ಮ ಸಂಘಟನೆ ಮೂಲಕ ನಿಮ್ಗೆ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು 211 ಇಟ್ಟು ಉಳಿದಿದ್ದನ್ನು ತೆಗಿಬೇಕಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಗುರುರಾಜ್ ಆಚಾರ್ಯ ತಾಳಿಕೋಟಿ, ಹರೀಶ್ ಕೊಪ್ಪರ್, ಗೋಪಾಲಕೃಷ್ಣ ಕಟ್ಟಿ, ಹನುಮಂತರಾಯ ಕಲ್ಲೂರ್ಕರ್ ಉಪಸ್ಥಿತರಿದ್ದರು. ನೇತ್ರದಾನ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಸೆಪ್ಟೆಂಬರ್ 8ರಂದು ಎಂಎಂ ಜೋಶಿ ಆಸ್ಪತ್ರೆಯಿಂದ ಕುರುಡ ನಡಿಗೆ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಎಂದು ರಾಯಚೂರು ಶಾಖೆಯ ಮುಖ್ಯಸ್ಥ ಸುಧಾ ಪಾಟೀಲ್ ಹೇಳಿದರು. ನೇತ್ರದಾನ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಸೆಪ್ಟೆಂಬರ್ 8ರಂದು ಎಂಎಂ ಜೋಶಿ ಆಸ್ಪತ್ರೆಯಿಂದ ಕುರುಡ ನಡಿಗೆ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಎಂದು ರಾಯಚೂರು ಶಾಖೆಯ ಮುಖ್ಯಸ್ಥೆ ಸುಧಾ ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮನುಷ್ಯ ದೇಹದಲ್ಲಿ ಕಣ್ಣು ಮುಖ್ಯವಾದ ಅಂಗವಾಗಿದ್ದು, ನೇತ್ರದಾನ ಮಾಡುವ ಮೂಲಕ ಅದೆಷ್ಟೋ ಅಂಧರ ಬಾಳಿಗೆ ಬೆಳಕಾಗುವ ಅವಕಾಶ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಾಗೃತಿ ಜಾಥಾ ಪ್ರಾರಂಭವಾಗಲಿದ್ದು, ಕಿಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಚಾಲನೆ ನೀಡಲಿದ್ದಾರೆ. ಜಿಲ್ಲಾಧಿಕಾರಿ ನಿತೀಶ್ ಕೆ, ಎಸ್ಪಿ ಪುಟ್ಟಮಾದಯ್ಯ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಸುರೇಂದ್ರ ಬಾಬು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು, ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಲಿದ್ದು, ಎಂಎಂ ಜೋಶಿ ಆಸ್ಪತ್ರೆಯವರೆಗೆ ಜಾಥಾ ನಡೆಯಲಿದೆ ಎಂದರು. ಸಾರ್ವಜನಿಕರು ಹೆಚ್ಚು ಹೆಚ್ಚು ಸ್ವಯಂ ಪ್ರೇರಿತರಾಗಿ ಕಣ್ಣು ದಾನ ಮಾಡುವುದನ್ನು ರೂಢಿಸಿಕೊಳ್ಳಬೇಕೆಂದರು. ಸೆಪ್ಟೆಂಬರ್ 8ರವರೆಗೆ ನೇತ್ರದಾನ ಪಾಕ್ಷಿಕ ಅಂಗವಾಗಿ ಜಾಥಾವನ್ನು ಹಮ್ಮಿಕೊಳ್ಳುತ್ತೇವೆ. ಜಾಥಾವನ್ನು ಅಂತಂದ್ರೆ ವರ್ಷದಲ್ಲಿ ಇದು 15 ದಿನದಲ್ಲಿ ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಳೋದು, ಕಣ್ಣಿನ ಅರಿವನ್ನು. ಈಗ ಸತ್ತ ಮೇಲೆ ಎಲ್ಲರೂ ಅವರ ಕಣ್ಣನ್ನು ಸುಡ್ತಾರೆ, ಮತ್ತೆ ಮಣ್ಣು ಮಾಡ್ತಾರೆ. ಸೊ ಇದನ್ನು ಏನಂತಂದ್ರೆ ಬೇರೆಯವರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಇದೊಂದು ಜಾಥಾ ಮಾಡ್ತಾ ಇದ್ದೇವೆ. ಸೊ ಈ ಜಾಥಾ ವರ್ಷದಲ್ಲಿ 1 ಸಾರಿ ನಾವು ಈ ತರ ರಾಯಚೂರಲ್ಲಿ ಲಾಸ್ಟ್ ಇಯರ್ ಮಾಡಿದ್ವಿ, ಈ ವರ್ಷ ಮಾಡ್ತಾ ಇದ್ವಿ. ಈ ವರ್ಷ ಅಂತಂದ್ರೆ ಸೋಮವಾರ 8ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಇಂದ ಎಲೆಕ್ಟ್ರಿಷನ್ ನಮ್ಮ ಕಣ್ಣಿನ ಆಸ್ಪತ್ರೆವರೆಗೂ ಒಂದು ಬ್ಲೈಂಡ್ ವಾಕ್ ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಬರ್ತಾ ಇದ್ದಾರೆ, ಮತ್ತೆ DC ಅವರು ನಿತಿನ್ ಸರ್ ಬರ್ತಾ ಇದ್ದಾರೆ, ಪುಟ್ಟಮಾದಯ್ಯ ಸರ್ ಬರ್ತಾ ಇದ್ದಾರೆ, ಆಮೇಲೆ BHO ಸರ್ ಡಾ ಸುರೇಂದ್ರ ಬಾಬು ಸರ್ ಬರ್ತಾ ಇದ್ದಾರೆ, ಮತ್ತೆ ಗಣ್ಯರು ಬರ್ತಾ ಇದ್ದಾರೆ. ಇವರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಸೊ ಇದಕ್ಕಿಂತ ಮೊದಲು ನಾನು ನಮ್ಮ ಆಸ್ಪತ್ರೆಯ ಸಾಮಾಜಿಕ ಕಾರ್ಯಕರ್ತ ರಾಜೇಂದ್ರ ಶಿವಾಳೆ ಮಾತನಾಡಿ, ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ದೇಶದಾದ್ಯಂತ ನೇತ್ರದಾನ ಪಾಕ್ಷಿಕ ಅಭಿಯಾನ ನಡೆಸಲಾಗುತ್ತಿದೆ.
ರಾಯಚೂರಿನಲ್ಲಿ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯೊಂದಿಗೆ ಅಂಧ ನಡಿಗೆ ಕಾರ್ಯಕ್ರಮ ನಡೆಸಲಾಗುತ್ತದೆ. ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ನಡೆಸುತ್ತಿರುವುದು ವಿಶೇಷ. 13 ಲಕ್ಷ 2 ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದ್ದರೆ 1,06,00,000 ಜನರು ಒಂದು ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇವರಿಗೆ ಕಣ್ಣಿನ ಸಮಸ್ಯೆ ನಿವಾರಣೆಗೆ ಕಣ್ಣು ದಾನ ಮಾಡುವುದು ಅಗತ್ಯವಾಗಿದೆ. ನಿಧನರಾದ ಜನರು ಕಣ್ಣುಗಳನ್ನು ದಾನ ಮಾಡುವುದನ್ನು ರೂಢಿಸಿಕೊಳ್ಳಬೇಕಿದೆ. ವ್ಯರ್ಥವಾಗುವ ಕಣ್ಣುಗಳನ್ನು ದಾನ ಮಾಡುವ ಮೂಲಕ ಇನ್ನೊಬ್ಬರ ಬಾಳಿಗೆ ಬೆಳಕಾಗಬೇಕಿದೆ. ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಇವರು ಕಣ್ಣುಗಳು ದಾನ ಮಾಡಿದ ನಂತರ ಅನೇಕರು ನೇತ್ರದಾನಕ್ಕೆ ಮುಂದಾಗುತ್ತಿದ್ದಾರೆ. ಆದರೆ ಕಣ್ಣಿನ ಬೇಡಿಕೆಗೂ ದಾನ ಮಾಡುವವರ ಸಂಖ್ಯೆಯಲ್ಲಿ ಭಾರಿ ವ್ಯತ್ಯಾಸವಿದೆ. ಕಾರಣ ನೇತ್ರದಾನವನ್ನು ಎಲ್ಲರೂ ಮಾಡಲು ಸಂಕಲ್ಪ ಮಾಡಬೇಕೆಂದರು. ನೇತ್ರದಾನ ಮಾಡಲು ಒಪ್ಪಿಗೆ ನೀಡಿದವರನ್ನು ಸೆಪ್ಟೆಂಬರ್ 8ರಂದು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ನೇತ್ರದಾನ ಪಾಕ್ಷಿಕ ಇಡೀ ದೇಶಾದ್ಯಂತ ನಡೀತಾ ಇದೆ. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಸ್ವಲ್ಪ ಅವೇರ್ನೆಸ್ ಇದೆ, ನೇತ್ರದಾನಿಗಳು ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಜನ ಅಪೇಕ್ಷಿತರಿದ್ದಾರೆ, ಆದರೆ ನೇತ್ರದಾನಿಗಳ ಸಂಖ್ಯೆಗೂ ಬಹಳ ವ್ಯತ್ಯಾಸ ಇದೆ. ಈಗಾಗಲೇ ಭಾರತದಲ್ಲಿ ಸುಮಾರು ಒಂದು 13 ಲಕ್ಷಕ್ಕಿಂತಲೂ ಹೆಚ್ಚಿನ ಜನ 2 ಕಾರ್ನಿಯ ಅಂಧತ್ವದಿಂದ ಅವರು ಬಳಲ್ತಾ ಇದ್ದಾರೆ. ಮತ್ತೆ ಸುಮಾರು 1,06,00,000 ಅಂದರೆ ಒಂದು ನೇತ್ರ ಹೀನತೆಯಿಂದ ಅವರು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಆದರೆ ಪ್ರತಿ ವರ್ಷ ಭಾರತದಲ್ಲಿ ಸುಮಾರು 40ರಿಂದ 50,000 ಜನ ಮಾತ್ರ ನೇತ್ರವನ್ನು ದಾನ ಮಾಡ್ತಾ ಇದ್ದಾರೆ. ಮತ್ತೆ ಈ 13 ಲಕ್ಷದ ಸಂಖ್ಯೆ ಹೀಗೆ ಜಾಸ್ತಿ ಆಗ್ತಾ ಇದೆ. ಯಾಕಂತಂದ್ರೆ ಪ್ರತಿ ವರ್ಷ ಮತ್ತೆ ಹೊಸದಾಗಿ ಸೇರ್ಪಡೆ ಆಗ್ತಾರೆ 40ರಿಂದ 50,000 ಜನ. ಹೀಗಾಗಿ ಈ ಒಂದು ಸಮಸ್ಯೆನ ಇದು ಮಾಡಬೇಕಾದ್ರೆ ಇಡೀ ಎಲ್ಲರೂ ಸೇರಿ ಪ್ರತಿಯೊಬ್ಬರೂ ಸಹ ನೇತ್ರದಾನದ ಬಗ್ಗೆ ಜಾಗೃತಿ ಮೂಡಿಸಬೇಕು. ಮರಣಾನಂತರ ನೇತ್ರದಾನ ಮಾಡಲಿಕ್ಕೆ ಅವರಿಗೆ ಒಂದು ಪ್ರೇರಣೆ ಕೊಡುವಂಥ ಕೆಲಸವನ್ನ ಮಾಡಬೇಕು ಅಂತ ನಾವು ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿಯಿಂದ 2019ರಿಂದ ಇಲ್ಲಿವರೆಗೂ ಸಹ ನವೋದಯ ನೇತ್ರ ಬ್ಯಾಂಕು ಮತ್ತು ರಿಮ್ಸ್ ನೇತ್ರ ಬ್ಯಾಂಕಿನ ಒಂದು ಸಹಯೋಗದಲ್ಲಿ ಯಾರೇ ಮರಣ ಹೊಂದಿದ್ರೆ ನಮಗೆ ಸಂಪರ್ಕಕ್ಕೆ ಬಂದರೆ ಆಸ್ಪತ್ರೆ ಮತ್ತು ಮರಣ ಹೊಂದಿದರ ಕುಟುಂಬದ ಮಧ್ಯದಲ್ಲಿ ನಾವು ಅವರಿಗೆ ಏನೇನು ಅಡೆತಡೆಗಳಿದ್ದಾವೆ ಅದನ್ನೆಲ್ಲ ನಿವಾರಿಸಿ ಸಹಜವಾಗಿ ಅವ್ರದ್ದು ನೇತ್ರದಾನ ಪ್ರಕ್ರಿಯೆ ಮಾಡಲಿಕ್ಕೆ ನಾವು ಅವರಿಗೆ ಮಾರ್ಗದರ್ಶನ ಸಹಕಾರ ಮಾಡ್ತಾ ಬಂದಿದ್ದೀವಿ. ಅದರ ಜೊತೆಗೆ ನೀವು ಗಮನಿಸ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮರಣಾನಂತರ ನೇತ್ರದಾನಿಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಒಂದು ಅವೇರ್ನೆಸ್ ಬಂದಿದೆ. ಇದು ಇನ್ನೂ ಇದು ಆಗ್ಬೇಕಂದ್ರೆ ಪ್ರತಿಯೊಬ್ಬರೂ ಸಹ ನೇತ್ರದಾನ ಸಂಕಲ್ಪ ಮಾಡಬೇಕು. ಮರಣಾನಂತರ ನೇತ್ರದಾನ ಮಾಡಿದಾಗ ಮಾತ್ರ ಆಗ್ತದೆ. ಯಾಕಂತಂದ್ರೆ ಇದು ಭಗವಂತ ಕೊಟ್ಟಿರುವ ದೇಹ, ಇದು ಭಗವಂತನಿಗೆ ಸಮರ್ಪಣೆ ಆಗ್ಬೇಕಾದ್ರೆ ಅದನ್ನ ಸುಡು ಬದಲಾಗಿ ಉಗಿಯು ಬದಲಾಗಿ ಪ್ರತಿಯೊಬ್ಬರೂ ಸಹ ನೇತ್ರದಾನ ಮಾಡಬೇಕು, ದೇಹದಾನ ಮಾಡಬೇಕು, ಅಂಗಾಂಗ ದಾನ ಮಾಡಬೇಕು. ಬದುಕಿರುವಾಗ ರಕ್ತದಾನ, ಮರಣಾನಂತರ ನೇತ್ರದಾನ, ದೇಹದಾನ, ಅಂಗಾಂಗ ದಾನ ಮಾಡ್ಬೇಕನ್ನುವಂತ ಒಂದು ಕಳಕಳಿಯ ಸವಿದೆ ಪ್ರಾರ್ಥನೆ ತಾವು ಮಾಡ್ಕೋತೀವಿ. ಅದ್ರ ಜೊತೆಗೆ ಇಲ್ಲೇ ನಮ್ಮ ಸುತ್ತಮುತ್ತ ಇರುವುದೇ ಹೇಳ್ಬೋದು. ಲಾಸ್ಟ್ ಟೈಮ್ ಒಬ್ರು ಪ್ರಹ್ಲಾದ್ ಕುಲಕರ್ಣಿಯವರು ಮದುವೆ ಅವ್ರದ್ದು ಮಾಡಿಕೊಳ್ಳುವಾಗ ದಂಪತಿಗಳಿಬ್ಬರು ಸಹ ನೇತ್ರದಾನಕ್ಕೆ ಇದು ಮಾಡಿದ್ರು, ನೇತ್ರದಾನ ಒಪ್ಪಿಗೆ ಪತ್ರಿಕೆ ಮಾಡಿದ್ರು. ಅವರಿಂದ ಪ್ರೇರಣೆ ಆಗಿ ಮದುವೆಗೆ ಬಂದಿರುವಾಗ 54 ಜನ ನೇತ್ರದಾನಕ್ಕೆ ಇದು ಮಾಡಿದ್ರು. ಇಲ್ಲಿ ನಮ್ಮ ಎದುರುಗಡೆ ಕೂತಿದ್ದಾರೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯವರು ತಂದೆ ಮತ್ತು ತಾಯಿ ಇಬ್ಬರೂ ಸಹ ನೇತ್ರದಾನ ಮಾಡುವ ಮೂಲಕ ಮತ್ತು ದೇಹದಾನ ಮಾಡುವ ಮೂಲಕ ಅವರು ಇಡೀ ಸಮುದಾಯ ಸಮಾಜಕ್ಕೆ ಮಾದರಿಯಾಗಿ ನಮ್ಮ ಸುತ್ತಮುತ್ತಲೇ ಇದ್ದಾರೆ. ಇದರ ಭಾಗವಾಗಿ ಈ 2024 ಮತ್ತು 2025ಕ್ಕೆ ಯಾರ್ಯಾವ ಕುಟುಂಬದವರು ರಾಯಚೂರದಲ್ಲಿ ನೇತ್ರದಾನ ಮಾಡೋದು ಬಹಳ ವಿರಳ, ಅಂತ ದುಃಖದಲ್ಲೂ ಸಹ ನೇತ್ರದಾನ ಮಾಡಿರ್ತಕ್ಕಂಥ ಕುಟುಂಬದವರ ಒಂದು ಪಟ್ಟಿ ನಮ್ಮ ಹತ್ರ ಇದೆ. ಅವರನ್ನ ಕರೆಸಿ ಈ ಒಂದು ನೇತ್ರದಾನ ಪಾಕ್ಷಿಕದಲ್ಲಿ ಆ ಕುಟುಂಬದ ಈ ಸಂದರ್ಭದಲ್ಲಿ ಎಂಎಂ ಜೋಶಿ ಆಸ್ಪತ್ರೆಯ ಕಣ್ಣಿನ ವೈದ್ಯರುಗಳಾದ ಸೋಹೆಬ್, ಡಾಕ್ಟರ್ ಸಿರಿರಾಜ್ ಇದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ
ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. 2025-26ನೇ ಸಾಲಿನ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಕೊಡಮಾಡುವ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಜಿಲ್ಲೆಯ ಕಿರಿಯ ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ವಿಭಾಗದ 15 ಜನ ಶಿಕ್ಷಕರಿಗೆ ರಂಗಮಂದಿರದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸಚಿವ NS ಬೋಸರಾಜ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಪ್ರದಾನ ಮಾಡಿದರು. 2025-26ನೇ ಸಾಲಿನ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಕೊಡಮಾಡುವ ಜಿಲ್ಲಾ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿಗೆ ಜಿಲ್ಲೆಯ ಕಿರಿಯ ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ವಿಭಾಗದ 15 ಜನ ಶಿಕ್ಷಕರಿಗೆ ರಂಗಮಂದಿರದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಚಿವ NS ಬೋಸರಾಜ್ ಹಾಗೂ
ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಪ್ರದಾನ ಮಾಡಿದರು. ಕಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಪ್ರಶಸ್ತಿಗೆ ದೇದುರ್ಗ ತಾಲೂಕಿನ ಗಬ್ಬೂರು ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕಿ ಉಮ್ಮಿ ಸಲ್ಮಾ, ದೇದುರ್ಗ ಪಟ್ಟಣದ ದರ್ಬಾರ್ ಓಣಿಯ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಗೋವಿಂದ ರಾಜ್, ಲಿಂಗಸ್ಗೂರು ತಾಲೂಕಿನ ಹುಲಿಗುಡ್ಡ ಶಾಲೆಯ ಸಹ ಶಿಕ್ಷಕ ಶಿವಯೋಗಿ ಗುಂಜಟಗಿ, ಮಾನ್ವಿ ತಾಲೂಕಿನ ಲಕ್ಕಂದಿನ್ನಿಯ ಅಂಬೇಡ್ಕರ್ ನಗರ ಶಾಲೆಯ ಸಹ ಶಿಕ್ಷಕ ಗುರುಮೂರ್ತಿ ಎಂಜಿ, ರಾಯಚೂರು ತಾಲೂಕಿನ ಕುರ್ತಿಪ್ಲಿ ಶಾಲೆಯ ಸಹ ಶಿಕ್ಷಕಿ ಸುಕಲತಾ ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಪ್ರಶಸ್ತಿಗೆ ಲಿಂಗಸ್ಗೂರು ತಾಲೂಕಿನ ಹೂವಿನ ಬಾವಿ ಹಿರಿಯ ಪ್ರಾಥಮಿಕ ಶಾಲೆಯ ಅಮರೇಗೌಡ ಮಾಲಿ ಪಾಟೀಲ್, ಮಾನ್ವಿ ತಾಲೂಕಿನ ಕವಿತಾಳದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಆಲಿಯಾ ಬೇಗಂ, ಮಾನ್ವಿ ತಾಲೂಕಿನ ರಾಜೋಳಿ ಶಾಲೆಯ ಅನ್ವರ್, ಸಿಂಧನೂರು ತಾಲೂಕಿನ ಚೆನ್ನಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಅನಂತರಾವ್ ಹಾಗೂ ರಾಯಚೂರು ತಾಲೂಕಿನ ಐಕ್ಲಾಸ್ಪುರ ಗ್ರಾಮದ ಶಾಲೆಯ ನರಸುಬಾಯಿ ಇವರಿಗೆ ಪ್ರದಾನ ಮಾಡಲಾಯಿತು. ಪ್ರೌಢಶಾಲಾ ವಿಭಾಗದ ಪ್ರಶಸ್ತಿಗೆ ದೇದುರ್ಗ ತಾಲೂಕಿನ ಗಾಣದಾಳ ಪ್ರೌಢಶಾಲೆಯ ಗೋವಿಂದ್, ಲಿಂಗಸೂರು ತಾಲೂಕಿನ ಮುದ್ಗಲ್ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಅಮರೇಗೌಡ ಆಗಸಿ ಮುಂದಿನ, ಮಾನ್ವಿ ತಾಲೂಕಿನ ಗೋನಾಪುರ ಪೇಟೆಯ ಸಂಜೀವಪ್ಪ ಕೆ, ಸಿಂಧನೂರು ತಿಡಿಗೋಳ ಶಾಲೆಯ ನಾಗಪ್ಪ ಹಾಗೂ ರಾಯಚೂರು ತಾಲೂಕಿನ ಗುಂಜಳ್ಳಿ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕಿ ರಾಧಾ ಅವರಿಗೆ ಪ್ರದಾನ ಮಾಡಲಾಯಿತು. ಅವರ ಜನ್ಮದಿನದ ಪ್ರಯುಕ್ತ ಮಿಲಾದ್ ಉನ್ ನಬಿ ಹಬ್ಬವನ್ನು ನಗರದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತ ಮಿಲಾದ್ ನಬಿ ಹಬ್ಬವನ್ನು ನಗರದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಹಬ್ಬದ ಅಂಗವಾಗಿ ಮುಸ್ಲಿಂ ಬಾಂಧವರು ತಮ್ಮ ಮನೆ ಮತ್ತು ಮಸೀದಿಗಳಿಗೆ ವಿದ್ಯುತ್ ದೀಪ ಅಲಂಕಾರವನ್ನು ಅಳವಡಿಸಿದರು. ಮನೆಗಳಲ್ಲಿ ಸಿಹಿ ಪದಾರ್ಥ ತಯಾರಿಸಿ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಹಂಚಿದರು. ಹಬ್ಬದ ನಿಮಿತ್ತ ಮುಸ್ಲಿಂ ಸಮಾಜದಿಂದ ಎಲ್ಲಾ ಬಡಾವಣೆಗಳ ಪ್ರಮುಖ ಮಸೀದಿಗಳಿಂದ ಮೊಹಮ್ಮದ್ ಪೈಗಂಬರ್ ಅವರ ಕುರಿತು ಇಸ್ಲಾಂ ಪ್ರಚಾರ ಆರಂಭಿಸಿ ಮದೀನಾ ನಗರಗಳ ಸ್ತಬ್ಧ ಚಿತ್ರದ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಪ್ರವಾದಿ ಅವರ ಜೀವನ ಬೋಧನೆಯ ಕುರಿತಾದ ಹಾಡುಗಳು ಹಾಕಲಾಗಿತ್ತು. ಮೆರವಣಿಗೆ ನಗರದ ತೀನ್ ಕಂದಿಲ್ ಮಾರ್ಗದಿಂದ ಜಾಕಿರ್ ಹುಸೇನ್ ವೃತ್ತ, ಮಹಾನಗರ ಪಾಲಿಕೆ ಕಚೇರಿ ಹಾಗೂ ಅಂದ್ರುನ್ ಕಿಲ್ಲಾ ಬಡಾವಣೆಯ ರಸ್ತೆಗಳಲ್ಲಿ ನಡೆಯಿತು. ವಿವಿಧ ಬಡಾವಣೆಗಳಿಂದ ಬಂದ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಈದ್ಗಾ ಮೈದಾನದಲ್ಲಿ ಕೊನೆಗೊಂಡಿತು. ಮುಸ್ಲಿಂ ಬಾಂಧವರು ಸಾರ್ವಜನಿಕರಿಗೆ ಕಲ್ಲಂಗಡಿ, ಚಾಕೊಲೇಟ್, ಪಾಯಸ, ವಿವಿಧ ಬಗೆಯ ತಂಪು ಪಾನೀಯಗಳು ವಿತರಣೆ ಮಾಡಿದರು. ಮೆರವಣಿಗೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಮೆರವಣಿಗೆಯಲ್ಲಿ ರಾಜಕೀಯ ನಾಯಕರು, ಮುಸ್ಲಿಂ ಸಮಾಜದ ಧರ್ಮಗುರುಗಳು, ಮುಖಂಡರು ಹಾಗೂ ಸಾವಿರಾರು ಮುಸ್ಲಿಂ ಬಾಂಧವರು ಭಾಗವಹಿಸಿದರು.
ರೋಗದ ಪ್ರಸರಣ ಮೌಲ್ಯಮಾಪನ ಸಮೀಕ್ಷೆಯನ್ನು ಕೈಗೊಂಡು ಆರೋಗ್ಯ ಇಲಾಖೆಗೆ ಸಹಕಾರ ನೀಡಬೇಕೆಂದು ತಹಸೀಲ್ದಾರ್ ಸುರೇಶ್ ವರ್ಮಾ ಹೇಳಿದರು. ಇಎಲ್ಎಫ್ ರೋಗದ ಪ್ರಸರಣ ಮೌಲ್ಯಮಾಪನ ಸಮೀಕ್ಷೆಯನ್ನು ಕೈಗೊಂಡು ಆರೋಗ್ಯ ಇಲಾಖೆಗೆ ಸಹಕಾರ ನೀಡಬೇಕು ಎಂದು ತಹಸೀಲ್ದಾರ್ ಸುರೇಶ್ ವರ್ಮಾ ಹೇಳಿದರು. ಅವರು ಇಂದು ನಗರದ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಇಲಾಖೆಯ ವಿಬಿಡಿಸಿ ಕಾರ್ಯಕ್ರಮದ ಫೈಲೇರಿಯಾ ರೋಗದ ಪ್ರಸರಣ ಮೌಲ್ಯ ಮಾಪನ ಸಮೀಕ್ಷೆ ಕುರಿತು ಹಮ್ಮಿಕೊಂಡ ಸಭೆಯಲ್ಲಿ ಮಾತನಾಡಿದರು. ರಾಜ್ಯ ಮಟ್ಟದಿಂದ ಆಯ್ಕೆಯಾದ ತಾಲೂಕಿನ ಒಟ್ಟು 37 ಸರ್ಕಾರಿ, ಖಾಸಗಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಹೆಚ್ಚುವರಿಯಾಗಿ ಆಯ್ಕೆಯಾದ 15 ಶಾಲೆಗಳಲ್ಲಿನ 1ನೇ ಮತ್ತು 2ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇಎಲ್ಎಫ್ ರೋಗದ ಪ್ರಸರಣ ಮೌಲ್ಯಮಾಪನ ಸಮೀಕ್ಷೆಯನ್ನು ಕೈಗೊಳ್ಳಬೇಕು ಎಂದು ತಿಳಿಸಿದರು. ತಾಲೂಕಾ ವ್ಯಾಪ್ತಿಯಲ್ಲಿ ಆಯ್ಕೆಯಾದ ಮತ್ತು ಹೆಚ್ಚುವರಿಯಾಗಿ ಆಯ್ಕೆಯಾದ ಎಲ್ಲಾ ಶಾಲಾ ಶಿಕ್ಷಕರು, ಮುಖ್ಯ ಗುರುಗಳಿಗೆ, ಶಾಲಾ ವ್ಯವಸ್ಥಾಪಕರಿಗೆ ಇಎಲ್ಎಫ್ ರೋಗದ ಪ್ರಸರಣ ಮೌಲ್ಯಮಾಪನ ಸಮೀಕ್ಷೆಯನ್ನು ಕೈಗೊಂಡು ಆರೋಗ್ಯ ಇಲಾಖೆಗೆ ಸಹಕಾರ ನೀಡುವಂತೆ ತಿಳಿಸಿದರು. ಈ ಸಮೀಕ್ಷೆಯಲ್ಲಿ ಒಂದು ವೇಳೆ ಆರೋಗ್ಯ ಇಲಾಖೆಯ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಯಾವುದೇ ಸರ್ಕಾರಿ, ಖಾಸಗಿ ಮತ್ತು ಅನುದಾನಿತ ಶಾಲೆಗಳು ನಿರಾಕರಿಸಿದಲ್ಲಿ ಅಂತಹ ಶಾಲೆಯ ನೋಂದಣಿಯನ್ನು ರದ್ದುಪಡಿಸುವುದಾಗಿ ತಿಳಿಸಿದರು. ಸೆಪ್ಟೆಂಬರ್ ತಿಂಗಳಲ್ಲಿ ಮಕ್ಕಳ ಪರೀಕ್ಷೆ ಮುಗಿದು ದಸರಾ ರಜೆ ಪ್ರಾರಂಭವಾಗುತ್ತದೆ. ಮುಂಚಿತವಾಗಿಯೇ ಇಎಲ್ಎಫ್ ರೋಗದ ಪ್ರಸರಣ ಮೌಲ್ಯಮಾಪನ ಸಮೀಕ್ಷೆಯನ್ನು ಎಫ್ಟಿಎಸ್ ಕಿಟ್ಸ್ ಮೂಲಕ ಪರೀಕ್ಷೆ ಕಾರ್ಯ ಪೂರ್ಣಗೊಳಿಸಲು ಇಲಾಖೆ ಕ್ರಿಯಾ ಯೋಜನೆಯನ್ನು ತಯಾರಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ, ಕಚೇರಿ ಅಧೀಕ್ಷಕರು, ತಾಲೂಕು ಆರೋಗ್ಯಾಧಿಕಾರಿಗಳು, ತಾಲೂಕಾ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ, ತಾಲೂಕಾ ಆರೋಗ್ಯ ಶಿಕ್ಷಣ ಅಧಿಕಾರಿ ಮತ್ತು ತಾಲೂಕಾ ವಿಬಿಡಿ ಮೇಲ್ವಿಚಾರಕರು ಭಾಗವಹಿಸಿದ್ದರು. ನಗರದ ಕೃಷ್ಣಗಿರಿ ಹಿಲ್ಸ್ ಬಳಿಯ ಬೆಟ್ಟದ ತಪ್ಪಲಿನ ಹೊಂಡದಲ್ಲಿ 15 ವರ್ಷದ ಬಾಲಕ ಗೌತಮ್ ದುರ್ಘಟನೆಯಲ್ಲಿ ನೀರು ಪಾಲಾಗಿದ್ದಾನೆ. ನಗರದ ಕೃಷ್ಣಗಿರಿ ಹಿಲ್ಸ್ ಬಳಿಯ ಬೆಟ್ಟದ ತಪ್ಪಲಿನ ಹೊಂಡದಲ್ಲಿ 15 ವರ್ಷದ ಬಾಲಕ ಗೌತಮ್ ದುರ್ಘಟನೆಯಲ್ಲಿ ನೀರು ಪಾಲಾಗಿದ್ದಾನೆ. ನಗರದ ಸುಖಶಾಂತಿ ನಿವಾಸಿ ಇಡ್ಲಿ ಬಂಡಿ ವ್ಯಾಪಾರಿ ಅಮರ್ದಾಸ್ ಅವರ ಮಗ ಗೌತಮ್ ಬೆಳಗ್ಗೆ ಸ್ನೇಹಿತನ ಜೊತೆ ಇಡ್ಲಿ ಪಾರ್ಸಲ್ ತೆಗೆದುಕೊಂಡು ಆಟವಾಡಲು ಕೃಷ್ಣಗಿರಿ ಹಿಲ್ಸ್ಗೆ ತೆರಳಿದ್ದ. ವಾಲಿಬಾಲ್ ಆಡಿದ ನಂತರ ಹೊಂಡದಲ್ಲಿ ಕೈ ತೊಳೆಯಲು ಹೋದಾಗ ಗೌತಮ್ ದುರಂತಕ್ಕೆ ಸಿಲುಕಿದನು. ಸ್ಥಳಕ್ಕೆ ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಯರಗೇರ ಪೊಲೀಸರು ಧಾವಿಸಿ ಶೋಧ ಕಾರ್ಯಾಚರಣೆ ಕೈಗೊಂಡರು. ಸುಮಾರು 6 ಗಂಟೆಗಳ ನಿರಂತರ ಕಾರ್ಯಾಚರಣೆ ಬಳಿಕ ನೀರಿನಲ್ಲಿ ಮುಳುಗಿದ್ದ ಗೌತಮನ ಶವ ಪತ್ತೆಯಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ, ಶಿಕ್ಷಕರು ರಾಷ್ಟ್ರ ಮಟ್ಟದಲ್ಲಿ ಪ್ರಮುಖ ಪಾತ್ರ, ಎನ್ಎಸ್ ಬೋಸರಾಜ್. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಬ್ರಾಹ್ಮಣ ಸಮಾಜಕ್ಕೆ ಒಂದೇ ಕ್ರಮ ಸಂಖ್ಯೆ ನಿಗದಿಗೊಳಿಸಲಿ, ಜಗನ್ನಾಥ್ ಕುಲಕರ್ಣಿ. ಸೆಪ್ಟೆಂಬರ್ 8ರಂದು ಎಂಎಂ ಜೋಶಿ ನೇತ್ರ ಸಂಸ್ಥೆಯಿಂದ ಅಂಧ ನಡಿಗೆ ಜಾಗೃತಿ ಜಾಥಾ, ಸುಧಾ ಪಾಟೀಲ್. ಜಿಲ್ಲೆಯ 15 ಜನ ಶಿಕ್ಷಕರಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ. ನಗರದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜಯಂತಿ ಅಂಗವಾಗಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ. ಇಎಲ್ಎಫ್ ರೋಗದ ಪ್ರಸರಣ ಮೌಲ್ಯಮಾಪನ ಸಮೀಕ್ಷೆ ಕಡ್ಡಾಯ, ಸುರೇಶ್ ವರ್ಮಾ. ಮತ್ತು ಕೈ ತೊಳೆಯಲು ಹೋದ ಬಾಲಕ ಶವವಾಗಿ ಪತ್ತೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur.